ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. 30,000ದಿಂದ 3,00,000ದವರೆಗೂ ಈಗಾಗಲೇ ಹಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅಕೌಂಟನ್ನು ಓಪನ್ ಕೂಡ ನೀವು ನಿಮ್ಮ ಮೊಬೈಲಿಂದನೇ ಮಾಡ್ಕೋಬಹುದು. ಹೇಗೆ ರಿಜಿಸ್ಟ್ರೇಷನ್ ಆಗೋದು, ನಿಮ್ಗೆ ಏನಾದರೂ ಸಾಲ ಸೌಲಭ್ಯ ಬೇಕು ಅಂದರೆ ಹೇಗೆ ಪಡ್ಕೋಬಹುದು, ಏನೇನು ದಾಖಲಾತಿಗಳು ಬೇಕು, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭಗೊಳ್ತಾ ಇದೆ. ಸೊ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ನಿಮ್ಮ ಕೈ ಸೇರಲಿದೆ ಅನ್ನೋದು ಕೂಡ ಸ್ಪಷ್ಟೀಕರಣವನ್ನು ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಮಾಹಿತಿ ಸಿಗೋದಿಲ್ಲ. ಪೂರ್ತಿ ವಿಡಿಯೋಗಳನ್ನ ನೋಡಿ ಪೂರ್ತಿ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಯಾರೆಲ್ಲ ಮೂವಿ ನೋಡಿದ್ರಿ ಎಸ್ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂಥ ಚಿತ್ರಮಂದಿರಗಳಲ್ಲಿ ಹೋಗಿ ಡೆವಿಲ್ ಸಿನಿಮಾವನ್ನು ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಸೊ ತುಂಬ ಚೆನ್ನಾಗಿದೆ ಮೂವಿ, ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ನಮ್ಮ ಡಿ ಬಾಸ್ ಅಂದರೆ ಇಷ್ಟ ಕಮೆಂಟ್ ಮಾಡಿ. ಸೊ ನಾನು ಈ ವಿಡಿಯೋದಲ್ಲಿ ಇದೇನು ಹೇಳ್ತಿದ್ದೀನಿ ಅಂತ ಖಂಡಿತ ಶಾಕ್ ಆಗಬೇಡಿ. ಸೊ ನಮ್ಮೆಲ್ಲರಿಗೂ ತುಂಬ ಜನ ನಮ್ಮ ಡಿ ಬಾಸ್ನ ಇಷ್ಟಪಡ್ತಾ ಇದ್ದೀರಿ. ಅದರಲ್ಲೂ ಕೂಡ ನಾನು ಕೂಡ ಅವರ ಫ್ಯಾನೇ. ಪ್ರತಿಯೊಬ್ಬರು ಕೂಡ ಹೋಗಿ ಚಿತ್ರಮಂದಿರಗಳಲ್ಲಿ ಹೋಗಿ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಕ್ರೇಜ್ ಅಂತೂ ತುಂಬ ಚೆನ್ನಾಗಿದೆ. ಮೂವಿ ಕೂಡ ತುಂಬ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಫಸ್ಟ್ ಶೋಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೋಗಬೇಕು ಅಂತ ಇದ್ದೀರಾ ಕಮೆಂಟ್ ಮಾಡಿ. ಸೊ ಹಾಗೆಯೇ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ಹೋಗಿ ಚಿತ್ರಮಂದಿರಗಳಲ್ಲೇ ಈ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ. ನಾವು ಸಪೋರ್ಟ್ ಮಾಡಿ ಅನ್ನೋದಕ್ಕಿಂತ ನಮ್ಮ ಅಭಿಮಾನಿಗಳು ಏನಿದ್ದಾರೆ ಎಲ್ಲರೂ ಕೂಡ ಹೋಗಿ ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಮೂವಿ ತುಂಬ ಚೆನ್ನಾಗಿ ರಿಲೀಸ್ ಆಗಿದೆ. ಹಾಗೆಯೇ ತುಂಬ ಚೆನ್ನಾಗಿದೆ ಕೂಡ ಮೂವಿ. ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನನ್ನ ವಿಡಿಯೋನ ಎಷ್ಟು ಜನ ನೋಡ್ತಾರೋ ಗೊತ್ತಿಲ್ಲ. ನೋಡೋರೆಲ್ಲರೂ ಕೂಡ ಹೋಗಿ ಥಿಯೇಟರ್ಗಳಲ್ಲಿ ನೋಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇವತ್ತು ಹೋಗೋಕ್ಕಾಗಿಲ್ಲ ಅಂದರೆ ನಾಳೆ ಹೋಗಿ, ಆದರೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಥಿಯೇಟ್ರಿಗೆ ಹೋಗಿ ಫಿಲಮ್ನ ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ಹೋಗಲಿಕ್ಕೆ ಹೇಳಿ. ಪ್ರತಿಯೊಬ್ಬರು ಕೂಡ ಹೋಗಿ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ಒಳ್ಳೆ ಮೆಸೇಜ್ ಕೂಡ ಇದೆ. ಹಾಗೆಯೇ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟ್ರಲ್ಲಿ ಮಾಡಿರುವಂಥ ಒಂದು ಹೊಸ ಮೂವಿ ಅಂತಲೇ ಹೇಳ್ಬೋದು. ಯಾರೆಲ್ಲ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಿದ್ದೀರಾ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ. ಸೊ ನಾನು ಕೂಡ ಹೌದು, ನಮ್ಮ ದರ್ಶನ್ ಸರ್ ಅವರ ಫ್ಯಾನ್ ಅಂತಲೇ ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ. ಸೊ ಈಗ ಎಷ್ಟೋ ದಿನದಿಂದ ಕಾಯ್ತಾ ಇದ್ದಂಥ ಫಿಲಮು ಇವತ್ತು ಬೆಳಗ್ಗೆ ರಿಲೀಸ್ ಆಗಿರೋದು ತುಂಬಾ ಖುಷಿಯಾದಂಥ ವಿಚಾರ. ನೀವು ಎಲ್ಲ ಚಿತ್ರಮಂದಿರಗಳಲ್ಲೂ ಹೋಗಿ ನೋಡಿದ್ರೆ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅಂದರೆ ಅದು ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸಂಭ್ರಮ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಊಟವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಇದನ್ನು ತುಂಬ ಹಬ್ಬದ ರೀತಿ ವಾತಾವರಣದಲ್ಲೇ ನೀವು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೀವು ಹೊರಗಡೆ ಹೋದರೆ ನಿಮ್ಗೆ ಹೇಗಿದೆ ಅದ್ರ ಫೀಲ್ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ವೀಕ್ಷಣೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಪ್ರತಿಯೊಬ್ಬರು ಕೂಡ ವೀಕ್ಷಣೆ ಮಾಡಿ. ಇವತ್ತಾಗಿಲ್ಲ ಅಂದರೆ ನಾಳೆ ಹೋಗಿ ವೀಕ್ಷಣೆ ಮಾಡಿ. ನಿಮಗೆ ಟೈಮ್ ಸಿಕ್ಕಾಗ ಪ್ರತಿಯೊಬ್ಬರು ಕೂಡ ಹೋಗಿ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ. ಸೊ ಹಾಗೆಯೇ ಇದು ನನ್ನ ಒಂದು ಪರ್ಸ್ನಲ್ ಒಂದು ಒಪಿನಿಯನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಹಬ್ಬದ ವಾತಾವರಣ ಇದೆ ಅಂತ ಹೇಳ್ಬೋದು. ರಾತ್ರಿಯಿಂದನೇ ಪಟಾಕಿ ಸೌಂಡ್ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು. ಸೊ ಇದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ ಫಿಲಮ್ಮು. ದಯವಿಟ್ಟು ಹೋಗಿ ಥಿಯೇಟರ್ಗಳಲ್ಲಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಚಾರವನ್ನು ಈಗ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಪ್ರತಿಯೊಬ್ಬರು ನೋಡಿರ್ತೀರಾ, ಪ್ರತಿಯೊಬ್ಬರು ಕೂಡ ನೋಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರೋದಾದ್ರೆ, ಸೊ ಗೃಹಲಕ್ಷ್ಮಿ ಅನ್ನೋದು ಬಹಳ ದೊಡ್ಡ ಯೋಜನೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದಾರೆ. ಹಣ ಕೂಡ ಬರ್ತಾ ಇದೆ. ಸೊ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ರೆ, ಸೊ ದಯವಿಟ್ಟು ನಿಮಗೆ ಒಂದು ಸರ್ಕಾರದಿಂದ ಹೊಸ ಯೋಜನೆಯನ್ನು ಬಿಡುಗಡೆ ಮಾಡಿದ್ದಾರೆ, ಗೃಹಲಕ್ಷ್ಮಿ ಸಂಘ ಅಂತ. ಈ ಯೋಜನೆ ಅಡಿಯಲ್ಲಿ 30,000ದಿಂದ 3,00,000ದವರೆಗೂ ಹಣವನ್ನು ಕೊಡ್ತಾ ಇದ್ದಾರೆ. ಸೊ ಈ ಹಣದ ಅಡಿಯಲ್ಲಿ ನೀವು ಯಾವುದೇ ರೀತಿಯಾಗಿ ಬೇರೆ ಬ್ಯಾಂಕ್ಗಳಿಂದ ತರುವಂತಹ ಪ್ರೂಫ್ಗಳನ್ನು ಖಂಡಿತ ಬೇಡ. ಈ ಸಂಘದಲ್ಲೇ ಕೊಡುವಂತಹ ಲೋನ್ ಇದು.
ಇದು ಹೇಗೆ ಅಂದರೆ ನೀವು ಆನ್ಲೈನಿಂದ ಕೂಡ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬ ಸುಲಭ. ಹಾಗೆಯೇ ಇದಕ್ಕೆ ಯಾವುದೇ ರೀತಿ ನೀವು ನಾವು 2 ವರ್ಷ ಆಗಿರಬೇಕು ಖಂಡಿತ ಅಲ್ಲ. ನೀವು 30ರಿಂದ 60, 60ರಿಂದ 90 ದಿನಗಳ ಕಾಲ ಥರ 200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೇವಿಂಗ್ಸು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, 1000 ಆದರೆ 1000, 200 ರೂಪಾಯಿ ಆದರೆ 200 ರೂಪಾಯಿ ರೀತಿ ಸೇವಿಂಗ್ಸ್ನ ಮಾಡಿ ನಿಮಗೆ ಬೇಕಾಗುವಂತಹ ನೀವು ಹಣವನ್ನು ಪಡ್ಕೊಳ್ಬೋದು. 30,000ದಿಂದ 3 ಲಕ್ಷದವರೆಗೂ ಸಿಗುತ್ತೆ. ಬಡ್ಡಿ ಇಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಬಡ್ಡಿ ಇದೆ, ಕಡಿಮೆ ಪ್ರಮಾಣದಲ್ಲಿ ಬಡ್ಡಿ ಸಿಗುತ್ತೆ. ಇದು ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಒಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈಗ ಮಹಿಳೆಯರು ಒಂದು ಸ್ವಾವಲಂಬಿಗಳಾಗೋಕ್ಕೆ, ಅಂದರೆ ಕೆಲವರಿಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಈ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಹಣ ಬೇಕಾಗುತ್ತೆ. ಈ ಹಣವನ್ನು ನೀವು ಇಲ್ಲಿ ತೊಗೊಳ್ಬೋದು, ಆದರೆ ಇಲ್ಲಿ ಬಡ್ಡಿ ಇರುತ್ತೆ, ಅದೇ ಕಡಿಮೆ ಬಡ್ಡಿ ದರದಲ್ಲಿರುತ್ತೆ. ಸೊ ಈ ರೀತಿ ನೀವು ಸೇವಿಂಗ್ಸ್ನ ಮಾಡಿ ಪಡ್ಕೊಳ್ಳೋದ್ರಿಂದ ನಿಮಗೆ ಕೂಡ ಅನುಕೂಲ ಆಗುತ್ತೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ. ಇನ್ನೇನು ಸದ್ಯದಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಹೋಗಿ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗೆ ಸಿಗುತ್ತೆ. ಯಾರು ಹೋಗಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸೋವಂಥದ್ದಾಗಲಿ ಏನು ಕೂಡ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅಕಸ್ಮಾತ್ ನಿಮ್ಗೆ SMS ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡಿದಾಗಲೂ ಕೂಡ ನಿಮ್ಗೆ ಬಂದಿರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದು ಬಹಳ ಮುಖ್ಯವಾದ ಮಾಹಿತಿ. ಪ್ರತಿಯೊಬ್ಬರು ನೀವು ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಬಯೋದಲ್ಲಿ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕ್ಲಿಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಡೆವಿಲ್ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಇನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.